ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕೈ ಮುಗಿತೀನೋ ಜಗ್ಗಿ, ಪತ್ರ ಕೊಟ್ಬಿಡು. ಇರೋದೊಂದೇ ಆಸ್ತಿ ಪತ್ರ ಕಣೋ. ಇಲ್ಲ ಅಂತೇಳಿಲ್ವೇನವೇ, ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಗಾಂಚಲಿ ನನ್ನ ಮಕ್ಕಳಿಗೆ ನಮ್ಮನೆ ಬಂದು ನಮ್ಮೇಲೆ ಕೈ ಮಾಡ್ತಾರೆ. ಸಾಕು, ಒಂದು ಸರ್ತಿ ಈ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ರೆ ಈ ಊರಿನ ಋಣ ಮುಗೀತು. ಇವತ್ತೇ ಹೊರಟು ಬಿಡೋಣ. ಹೋಗ್ತಿದ್ದೀವೋ? ಹೋಗ್ಬಿಟ್ಟು ಹೋಗ್ತಿದ್ದೀರಾ? ಆ ತಾಯಿನ ಕೇಳ್ಕೊತೀನಿ, ಸುಂದ್ರಿನ ಕಾಪಾಡಮ್ಮ. ನೀ ಕೇಳ್ಕೊಳ್ತಾಲೇ ಇರು, ನಾವು ಹೋಗಿರ್ತೀವಿ. ಏನಾದ್ರೂ ಮಾಡಿ ಸಾಹಿತ್ಯಲ್ಲೇ. ನಾನೇನ್ ಬೇಕಂತ ಬೀಳ್ಸದೇನಪ್ಪ, ಕೈ ಮೇಲೆ ಹಲ್ಲಿ ಬಿತ್ತು. ನೋಡು, 500,000 ಎಲ್ಲ ಈ ಹೋಮದ ಕುಂಡದಲ್ಲಿ ಬಿದ್ದಿದೆಯಲ್ಲೇ. ಚಿಲ್ಲರೆಗಳು ಹೊರಗೆ ಬಿದ್ದು ಸಾಯ್ತಿದೆ. ಅವ್ನ ಗ್ರಾಚಾರ ನೋಡು. ಮನೆ ಪತ್ರ ಇದೆ ಅಂತ ಹೇಳ್ದೆ ಹೋಗಿದ್ದಿದ್ರೆ ಒಂದಷ್ಟು ಆಸ್ತಿನಾರು ಉಳಿತಿತ್ತಾ? ಈಗ ಅದು ಹೋಯ್ತು. ದಂಡ ಕಟ್ಟೋದಕ್ಕೆ ದುಡ್ಡು ಇಲ್ಲ. ಇದೇ ಅಲ್ವಾ ಶನಿ ಕಾಟ ಅಂದ್ರೆ? ನೀನೇನು ಕಡಿಮೆನಪ್ಪ, ಶೇಖರಿ ಹೆಗ್ಲ ಮೇಲೆ ಕೂತಿದೆಯಲ್ಲ. ಈಗ ಆಯ್ತಲ್ಲ, ಆ ನೋಟೆಲ್ಲ ಸುಟ್ಟು ಹೋಯ್ತಲ್ಲ, ಅದಕ್ಕೂ ನಿನಗೇನಾದ್ರೂ ಸಂಬಂಧ? ಅದು ನನ್ನ ಕೆಲಸ ಅಲ್ಲಪ್ಪ, ನಾನು ದೂರ ಇದ್ದೆ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ಶೇಖರಿ ಇದ್ದ ಹಾಗೇನೆ ಅವನು ಆಸ್ತಿ ಪತ್ರ ಎತ್ತದವ್ ನೀನು. ಅದಿರ್ಲಿ, ಈಗ ಅವನ ಹತ್ರ ಹಣನೂ ಇಲ್ವಲ್ಲ, ಏನ್ ಮಾಡ್ತಾನೆ ಅಂತ? ಅದಾವ ನಾನೇ ಬರಹ ಏನೋ ಮಾಡ್ಕೊತಾನೆ ಬಿಡು. ಮಾರೋದಕ್ಕೂ ಏನಿಲ್ವಲ್ಲ ಅವನ ಹತ್ರ. ಹಾಗಾದ್ರೆ ಭಾರಿ ಕಷ್ಟ. ಯಜಮಾನರು ಅವನು ಇವತ್ತು ಊರು ಬಿಡಲೇಬೇಕು ಅಂತ ಹೇಳಿದರು. ಏನು ಮಾಡೋದು? $4,750 ನಿನ್ನ ಹತ್ರ ದಂಡ ವಸೂಲಿ ಮಾಡದೆ ಏನಾದ್ರು ಹಂಗೆ ಕಳ್ಸಿದ್ರೆ ನಿನ್ನನ್ನು ಕೆಲಸದಿಂದ ಹೇಗೆ ತೆಗೆದಿದ್ದಾರೋ ಹಾಗೆ ನನ್ನನ್ನು ತೆಗಿತಾರೆ. ಏನಯ್ಯ ಮಾಡಲಿ? ತೆಗಿ ದುಡ್ಡಿಡೋ. ನನ್ನ ಹತ್ರ ಇರೋದೇ ಅಷ್ಟು. ಅಮ್ಮನವ್ರ ಮೇಲೆ ಹಣೆ. ದಾರಿ ಖರ್ಚಿಗೆ ಅಂತ $800 ಚಿಲ್ಲರೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಅದನ್ನು ಒಪ್ಪಿಸ್ಕೊ. ನನ್ನ ಹತ್ರ ಇನ್ನು ಚಚ್ಚ ಹಾಕಿದ್ರು $1 ಇಲ್ಲ ಕಣೋ. ದೇವ್ರ ಹತ್ರ ಇಟ್ಟಿದ್ದು ಹುಂಡಿ ಒಡೆದು $10,000 ಹೊಂದಿಸಿದ್ದೆ. ಎಲ್ಲ ಇವಳಿಂದಾನೆ. ಒಪ್ಪಿಸ್ಕೊಳ್ಳೋ ಅರವಿಂದ. ಜವಾಬ್ದಾರಿ ಬೇಡವೇನಲ್ಲಿ? ಕಷ್ಟಪಟ್ಟು ದುಡ್ಡು ಅಂತೀಯ. ಆ ಹುಡುಗಿ ಕೇಳಿ ಕೊಟ್ಟು ಕಳ್ಸಿದ್ಯ. ಅವಳ ತಂದು ಹೋಮ್ ಮುದ್ಕೊಂಡೋಗಿ ಸುರಿದ್ಲು. ಆ ಹುಡುಗಿಗೆ ಮೊದಲೇ ತಲೆ ನೆಲಗೆ ಎರಡೂ ಸೇರಿಲ್ಲ. ನಿನಗಾದ್ರೂ ಜವಾಬ್ದಾರಿ ಬೇಡವೇನಲ್ಲಿ? ಬೆಂಕಿಲ್ ಬಿದ್ದರೆ ಯಾರೇನೋ ಮಾಡಕ್ಕಾಗುತ್ತೆ. ಹೋಗಕ್ಕೆ ಬಿಡೋ. ಪಟ್ಟಣಕ್ಕೆ ಹೋಗಿ ಮನೆಯವರೆಲ್ಲ ದುಡ್ಡು ತೀರಿಸ್ತೀವಿ ಕಣೋ. ದೇವಸ್ಥಾನದ ದುಡ್ಡು ಇಟ್ಕೊಳ್ಳಲ್ಲ. ದೇವ್ರ ದುಡ್ಡು ಇಟ್ಕೊಂಡ್ರೆ ವಂಶ ಉಳಿಯುತ್ತೇನೋ. ತೀರಿಸ್ತೀವಿ ಕಣೋ. ಬಿಡಲೇ, ನನ್ನ ದುಡ್ಡಾಗಿದ್ರೆ ಬಿಡ್ತಾ ಇದ್ದೆ. ದೇವಸ್ಥಾನಕ್ಕೆ ಸಂದಾಯ ಆಗಬೇಕಾಗಿರೋ ದುಡ್ಡು. ಶಾಸ್ತ್ರಿಗಳ ಶಿಸ್ತು ಅಂದ್ರೆ ಶಿಸ್ತು, ಗೊತ್ತಲ್ವ ನಿನಗೂನು? ದುಡ್ಡು ಕಟ್ಟು ಮಹಾರಾಜನ್ ತರ ಹೋಗು. ದಂಡ ಕಟ್ತೆ ಊರ್ ಬಿಡಾಗಿಲ್ಲ, ಗೊತ್ತು ತಾನೇ?
ಏನಾಯ್ತು? ಅವ್ರು ಹೇಳಿದ್ ಕೇಳಿಲ್ವಾ? ದಂಡ ಕಟ್ಟದೆ ಊರ್ ಬಿಟ್ಟೆ ಹೋಗಂಗಿಲ್ವಂತೆ. ಈಗ ದಂಡ ಕಟ್ಟಕ್ ನಿಮ್ ಮತ್ತೆ ದುಡ್ಡಿಲ್ಲ. ನೋಡ್ದ್ಯಾ ಸುಂದ್ರಿ, ಅಮ್ಮನವ್ರು ಏನು ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ಇದಕ್ಕೇನ್ ಹೇಳ್ತೀಯಾ? ನಿನ್ನ ಇಲ್ಲೇ ಉಳಿಸ್ಕೋಬೇಕು ಅಂತಾನೆ ದುಡ್ಡು ಬೆಂಕಿಗೆ ಬೀಳೋ ಹಾಗೆ ಮಾಡಿದ್ದು. ಇದು ಅಮ್ಮನವ್ರ ಲೆಕ್ಕಾಚಾರ. ಅಮ್ಮನವ್ರು ಅಂದ್ರೆ ಹಾಗೆ, ಅವಳು ಮುಂದೆ ನಾವಾ? ತಾಯಿ, ಉಳಿಸ್ಬಿಟ್ಟೆ ಸುಂದ್ರಿ ಮನೆಯವ್ರನ್ನ. ನಿಲ್ಸೋ. ಎಂತ ಸಮಯ ಬಂದಿದೆ, ಎಂತ ಸಮಯ ಬಂದಿದೆ. ಶೇಖರಿಗೆ ಗ್ರಾಚಾರ ಹಾಕೊಂಡು ಗೊತ್ತಾ ಇದ್ದೆ. ಶೇಖರಿಗೆ ಗ್ರಾಚಾರ ಹಾಕೊಂಡು ಕುಣಿಯೋದ್ ನಿಲ್ಸ ಜಗ್ಗಿ, ಕುತ್ತಿಗೆ ಬಂದಿದೆ ಇಲ್ಲಿ. ಯಾಕೋ ಶೇಖರಿ ನಿನ್ನ ಹತ್ರನೂ ಸಾಲ ಕೇಳಿದ್ನಾ? ಕೊಡೋದಕ್ಕೆ ನನ್ನ ಹತ್ರ ಎಲ್ಲಿದೆ? ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ತಕರಾರು ಮಾಡ್ಕೊಂಡು ಕೂತಿದ್ದಾರೆ. ಯಾವನ್ರಿ ಅವನು? ಒಳ್ಳೆ ನಕ್ಷತ್ರಕ್ಕೆ ಮಾಸಭತ್ಯೆ ಕೊಡಲಿಲ್ಲ ಅಂತ ತಕರಾರು ತೆಗೆದ ಹಾಗೆ ದುಡ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾನ. ನಾನು ಅವನು ಬುದ್ಧಿ ಹೇಳ್ತೀನಿ. ಅಲ್ಲ, ಇನ್ನ ನಮ್ಮ ವಿಶ್ವಾಮಿತ್ರ ಸಾಲನೇ ತೀರಿಲ್ಲ, ಇವನ್ಗಿಲ್ಲಿಂದ ತರೋದು ಲಂಚ? ಬಾ, ನಾನು ಹೇಳ್ತೀನಿ. ಅಯ್ಯೋ ಅಷ್ಟೇ ಅಲ್ಲ ಜಗ್ಗಿ, 10,000 ರೂಪಾಯಿ ಕಟ್ಟಿಲ್ಲ ಅಂದ್ರೆ ಊರ್ ಬಿಟ್ಟು ಹೋಗೋ ಆಗಿಲ್ಲ ಅಂತ ಕೂತಿದ್ದಾರೆ. ಯಜಮಾನ್ರು ಏನು ಅಂತ ನಿನಗೆ ಗೊತ್ತಲ್ವ ಜಗ್ಗಿ? ಶೇಖರಿ ಮನೆಯವರು ಇವತ್ತೇ ಊರು ಬಿಡಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಅದಕ್ಕೆ ನನ್ನ ಕಳಿಸಿದ್ರು. ಬಾಲಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ರೆ ನನ್ನ ಮಾತೇ ಕೇಳ್ತಿಲ್ಲ. ಅವನಿಗೇನು ಬಂತ್ರಿ ರೋಗ? ಏನು ಮಾಡೋದೀಗ? ಶೇಖರಿ ಏನಾದರೂ ಇದೇ ಊರಲ್ಲಿ ಉಳ್ಕೊಂಡ್ರೆ ನೀನೇನು ಮಾಡ್ತಾ ಇದ್ದೆ ಅಂತ ನನ್ನನ್ನು ಕತ್ತರಿಸಿ ಸಾಕ್ಬಿಡ್ತಾರೆ ಯಜಮಾನ್ರು. ಜಗ್ಗಿ, ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಸೈಡಿಗೆ ಕರ್ಬಿಟ್ಟು ನೀನು ಒಂದು ಮಾತು ಹೇಳು. ಅಯ್ಯೋ ಚಂಡ ಶಾಸನಪ್ಪ ಅವನು, ಯಾರ ಮಾತನ್ನು ಕೇಳಲ್ಲ. ನೀನು ಕೆಲಸ ಮಾಡು, ಈ ವಿಚಾರನ ನೀನೇ ನಮ್ಮ ಯಜಮಾನ್ರಿಗೆ ಮುಟ್ಟಿಸ್ಬಿಡು, ಅವರೇ ಸರಿ ಅವನಿಗೆ. ದುಡ್ಡು ಕಟ್ಟದೆ ಊರು ಬಿಟ್ಟು ಹೋಗಬಾರ್ದು ಅಂತ ಬಾಲಸುಬ್ರಹ್ಮಣ್ಯಂ ಅವ್ರು ಕೂತಿದ್ದಾರೆ. ನನ್ನ ಹತ್ರ ದುಡ್ಡೇ ಇಲ್ಲ, ಏನು ಮಾಡಲಿ ಅಂತಿದ್ದಾನೆ ಶೇಖರಿ. 10,000 ಹೋದ್ರೋಯ್ತು, ಊರ್ ಬಿಟ್ಟು ಆಚೆ ಕಳ್ಸೋದಕ್ಕೆ ಹೇಳಯ್ಯ. ಬಾಲಸುಬ್ರಹ್ಮಣ್ಯ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವರಿಬ್ರು ಇವತ್ತೇ ಊರ್ ಬಿಟ್ಟು ಆಚೆ ಹೋಗ್ಬೇಕು ಅಷ್ಟೇ. ಏನಾದ್ರು ಹೇಳ್ರಿ. ಇದು ಬಾಲಸುಬ್ರಹ್ಮಣ್ಯನ ಮುಖದ ಮೇಲೆ ಬಿಸಾಕಿ ಶೇಖರಿ ಲೆಕ್ಕ ಚುಕ್ತಾ ಆಯ್ತು ಅಂತ ಹೇಳಿ ಈ ಕ್ಷಣನೇ ತ್ರಿಪುರ ಸುಂದರಿ ಅವರಪ್ಪ ಶೇಖರಿ ಇಬ್ರು ಊರಿನಲ್ಲಿ ಇರಬಾರ್ದು ಅಷ್ಟೇ. ಹೋಗೋ. ನಾನು ಮಾತಕ್ಕೆ ತಪ್ಪಲ್ಲ ಕಣ, ಬಿಟ್ಟು ಬಿಡೋ, ನನ್ನ ದುಡ್ಡು ತಂದು ಕೊಡ್ತೀನಿ. ಅದು ಸಾಧ್ಯ ಇಲ್ಲಯ್ಯ. ನಿನ್ನ ಹತ್ರ 10,000 ದುಡ್ಡಿಲ್ಲ ಅಂದ್ರೆ ಮನೆಗೆ ಹೋಗಷ್ಟೇ. ನಾನು ಹೇಳಿಲ್ವಾ ನೀವು ಊರ್ ಬಿಟ್ಟು ಹೋಗಲ್ಲ ಅಂತ? ಆ ತಾಯಿ ಕೈ ಬಿಡಲ್ಲ ಅಂತ ನಂಗೆ ಗೊತ್ತಿತ್ತು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ತಾಯಿ ಅಂತೆ ತಾಯಿ, ಅವಳಿಂದಾನೇ ನಮ್ಗೆ ಈ ಕಷ್ಟ ಎಲ್ಲ ಬಂದಿರೋದು. ಹೋಗಕ್ಕೂ ಬಿಡದೆ ಇರಕ್ಕೂ ಬಿಡದೆ ಸತಾಯಿಸ್ತಿದ್ದಾಳೆ. ನೀನು ಅವಳೇ ಹೋಗ್ಲು. ಎಷ್ಟು ಸತಿ ಹೇಳಿದೀನಿ, ಅವಳು ಕಂಡ್ರೆ ನನ್ಗಾಗಲ್ಲ, ಅವಳ ವಿಚಾರ ನನ್ನ ಹತ್ರ ಎತ್ತಬೇಡ ಅಂತ. ಮತ್ತೆ ಮತ್ತೆ ಬಂದು ಅದೇ ಹೇಳ್ತೀಯಲ್ಲ. ಎಷ್ಟು ಕಷ್ಟ ಬೇಕಾದ್ರೂ ಬರ್ಲಿ, ಹಲ್ ಕಚ್ಚಿ ಅನುಭವಿಸ್ತೀನಿ, ಆದ್ರೆ ಅವಳಿಗೆ ಮಾತ್ರ ತಲೆಬಾಗಲ್ಲ. ನಿಂಗೆ ಯಾಕೆ ಈ ಹಠ? ಒಂದ್ಸಾರ್ತಿ ತಾಯಿ ಮುಂದೆ ಕೈ ಮುಗಿ ನಿಂತ್ಕೋ, ಆಗ ಗೊತ್ತಾಗುತ್ತೆ ನಿಂಗೆ ಆ ತಾಯಿ ಮಹಿಮೆ ಎಂತದ್ದು ಅಂತ. ಯಾಕೋ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ? ನಾವ್ ಈ ಊರ್ ಬಿಟ್ಟು ಹೋಗಕ್ಕೆ ಜನ ಕಾಯ್ತಿದ್ದಾರೆ. ನಮ್ ಕಷ್ಟ
ಕಷ್ಟ ನೋಡಿ ಸಂತೋಷ ಪಡ್ತಿದಾರೆ ಕಣೋ. ಯಾಕೋ ಮನುಷ್ಯರ ಮಧ್ಯೆನೇ ಬದುಕ್ತಿದೀವಿ ಅನ್ನಿಸ್ತಿಲ್ಲ. ಎಲ್ಲರದು ರಾಕ್ಷಸ ಗಣ, ಅದಕ್ಕೆ ಅವಳೇ ಅಧಿನಾಯಕಿ. ಇಂಥವ್ರ ಮಧ್ಯೆ ನಾವಿರ್ಬೇಕಾ? ನನ್ನನ್ನು ಸೇರಿಸಿ ಹೇಳ್ತಿದ್ದೀಯೇನೆ? ನೀವೆಲ್ಲ ಕಣ, ಇಲ್ಲಿರೋ ಜನರನ್ನೆಲ್ಲ ನೋಡ್ತಿದ್ರೆ ನೋಡ್ ಹೋಗ್ಬಿಡೋಣ ಅನಿಸ್ತಿದೆ. ಬೇರೆ ದಾರಿ ಇಲ್ಲ. ಹೋಗಿ ನಿಮ್ಮಮ್ಮನ ಕೊರಳಲ್ಲಿರೋ ತಾಳಿ ಬಿಚ್ಚಿಕೊಡು ಅಂತ ಕೇಳು. ಕೊಟ್ಟು ಋಣ ತೀರಿಸ್ಕೊಂಡ್ಬಿಡೋಣ. ನಿನ್ನಂಥ ಅಪ್ರಯೋಜಕನ ಕಟ್ಕೊಂಡಿದ್ದ ತಪ್ಪಿಗೆ ತಾಳಿ ಸರ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅತ್ತಿಗೆಗೆ. ಮುಂದೊಂದು ನಾನು ನಿಲ್ಲಿಸ್ಬಿಡೋ ಜಗ್ಲಿ ಮೇಲೆ ಹರಿಶ್ಚಂದ್ರ ಚಂದ್ರಮತಿ ನಿಲ್ಲಿಸಿದ ಹಾಗೆ ಏನ್ ಮಾಡೋದಪ್ಪ? ನಮ್ಮ ಬದುಕಲ್ಲಿ ಬರೀ ನಕ್ಷತ್ರಕ್ಕರೆ. ಹೋಗಿ ಸುಂದ್ರಿ, ಅಮ್ಮನ ಕೊರಳಲ್ಲಿ ತಾಳಿ ಸರ ತಕ್ಕೊಡೋಕೆ ಹೇಳು. ಸುಮ್ಮನೆ ತಾಳಿ ಸರ ತೆಗಿಯೋಕೆ ಅಮ್ಮ ಹೆದರ್ತಾಳೆ, ಅಂಥದ್ರಲ್ಲಿ ಇವಾಗ ಬಿಚ್ಕೊಡ್ತಾಳ? ಹೇಳು ಅವಳಿಗೆ, ಇವತ್ತು ತಾಳಿ ಸರ ಬಿಚ್ಕೊಡದೆ ಇದ್ರೆ ಇನ್ಯಾವತ್ತೂ ಹಾಕೊಳ್ಳೋಕೆ ಆಗಲ್ಲ ಅಂತ. ಹೋಗು. ಸುಂದ್ರಿ ನಿಂತ್ಕೋ. ತಾಳಿ ಅಂತ ತರದ ಬೇಡ. ನೀನು ದೇವಸ್ಥಾನ ಕಟ್ಟಬೇಕಾಗಿರೋ ದುಡ್ಡು ದುಡ್ಡು ಸಂದಾಯ ಆಗಿದೆ. ರಿಜಿಸ್ಟರ್ ಸೈನ್ ಮಾಡು, ಬಸ್ ಹತ್ತು. ನನ್ನ ಪರವಾಗಿ ಯಾರು ಕಟ್ಟಿದ್ದು? ಅದೆಲ್ಲ ನಿನಗೆ ಯಾಕೆ? ದುಡ್ಡು ಕಟ್ಟಿದ್ದಾರೆ, ರಿಜಿಸ್ಟರ್ ಸೈನ್ ಮಾಡು, ಬಸ್ ಹತ್ತು. ಹಾಗಲ್ಲ, ನಾನು ಅವ್ರಿಗೆ ವಾಪಸ್ ಕೊಡ್ಬೇಕು. ತಾವ್ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ವಂತೆ. ಗೊತ್ತಾಯ್ತಾ ಅವಳ ಯೋಗ್ಯತೆ ಏನು ಅಂತ? ಹಾಡಿ ಹೊಗಳ್ತಿದ್ದೆ ಉಳಿಸ್ತಾಳೆ ಉಳಿಸ್ತಾಳೆ ಅಂತ. ನಂಬೇಡ್ವೋ, ಹಾಳಾಗ್ತ್ಯಾ? ನನ್ನ ಮಾತು ಕೇಳಿ, ಸೂರ್ಯಾಸ್ತಕ್ಕಿನ್ನೂ 15 ನಿಮಿಷ ಬಾಕಿ ಇದೆ, ಕಾಯಿರಿ. ಇನ್ನು ನನಗೆ ಕಾಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನು ನಡೀತಿದೆ ನೋಡ್ಬೇಕು. ಹತ್ತಿ ಗಾಡಿ. ಹೇಳಿದ್ನಲ್ಲ ಬೇಡ ಅಂತ. ದುಡುಕ್ಬೇಡಿ. ಸೂರ್ಯಾಸ್ತಕ್ಕಿನ್ನು 15 ನಿಮಿಷ ಬಾಕಿ ಇದೆ, ಕಾಯಿರಿ. ಉದ್ವೇಗಕ್ಕೆ ಒಳಗಾಗಬೇಡಿ. ನಾವಿಲ್ಲಿ ಕಾದು ಕೂತಿದ್ರೆ ಅಲ್ಲಿ ಅನಾಹುತ ಆಗುತ್ತೆ. ದುಷ್ಟ ಶಕ್ತಿಗಳು ಆಗೋ ಕೆಲಸ ಕೆಡಿಸೋದಕ್ಕೆ ಮನಸ್ಸಿನ ಮೇಲೆ ಒತ್ತಡ ಹಾಕುತ್ತವೆ. ನಾವು ಸೋಲಬಾರ್ದು. ಸೂರ್ಯಾಸ್ತ ಆಗ್ಲಿ. ಆ ತಾಯಿನೇ ನಮ್ಮ ಪರವಾಗಿರ್ಬೇಕಾದ್ರೆ ಯಾವ ದುಷ್ಟ ಶಕ್ತಿನೂ ಏನು ಮಾಡೋದಿಲ್ಲ. ನೀವು ಬರೋದಾದ್ರೆ ಬನ್ನಿ, ಇಲ್ಲದೆ ಇದ್ರೆ ನಾನು ಹೋಗ್ತಾ ಇದ್ದೀನಿ. ತಪ್ಪು ಮಾಡಿದಿರಿ. ನಿಮ್ ವಿರುದ್ಧ ಶಕ್ತಿಗಳು ಜಾಗೃತವಾಗುತ್ತವೆ. ತಗಪ್ಪ, ಸಹಿ ಹಾಕು. ಏನ್ ಮಕ ನೋಡ್ತಿದ್ಯಾ? ಸಹಿ ಹಾಕು. ನೀನೇ ಕಳ್ತನ ಮಾಡಿದೀನಿ ಅಂತ ತಪ್ಪು ಒಪ್ಕೊಂಡು ಬರ್ದು ಕೊಟ್ಟಿದ್ಯಾ. ನಾಳೆ ಇಲ್ಲಿಂದ ಹೋದ್ಮೇಲೆ ದೇವಸ್ಥಾನದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ದೆ, ಕೆಲಸದಿಂದ ತೆಗೆದ್ಬಿಟ್ರು ಅಂತ ಹೇಳ್ಬಾರ್ದಲ್ವಾ? ಸೇವೆ ಅಂತ ಕೆಲಸ ಮಾಡ್ತಿದ್ದೆ. ನನ್ನ ಜೀವ ಆಹುತಿ ತಗೊಂಡಿದ್ರು ಬೇಜಾರಿರ್ತಿರ್ಲಿಲ್ಲ. ಎಂಥ ಸ್ಥಿತಿಗೆ ತಂದ್ಬಿಟ್ಟೆ ತಾಯಿ.
ಸೈನ್ ಹಾಕು, ನಿಂದೆ ತಕರಾರು ಜಾಸ್ತಿ. ಕಾಪಾಡು ತಾಯಿ ಸುಂದ್ರಿನ. ಸಗರಿಗ ಮಬದವ ಮಬದನಿ ಪದನಿ ಸ ಮಬದನಿ ಸ ಮಬದನಿ ಸ ಮಬದನಿ ಸ ತಜ್ಜಡು ತಗದಿ ತಗಿಡ ಜಡು ತಗದಿ ತಜ್ಜಡು ತಗದಿ ತಗಿಡ ಜಡು ತಗದಿ ಸಮುದ್ರ
ಶಾ